ಎಲೆಕ್ಷನ್ ಅಂತ ಬಂದಾಗ ಡಿ ಕೆ ಅವರನ್ನು ಕಟ್ಟು ಹಾಕುವ ತಂತ್ರ ಮಾಡ್ತಾ ಇತ್ತು. ಇಡಿ IT ತರಲಾಗ್ತಾ ಇತ್ತು. ಓಕೆ, ಈ ಸಲ ಡಿ ಕೆ ಅವರನ್ನು ಜೈಲ್ ಪಾಲ್ ಮಾಡಿಸ್ತಾರೆ ಅಂತ ಇತ್ತು. ಈ ಸಲ ಭ್ರಷ್ಟಾಚಾರದ ಎಗೇನ್ಸ್ಟ್ ಹೋರಾಡಿದಂತಹ ಕೇಜ್ರಿವಾಲ್ ಅವರು ಒಳಗಡೆ ಹೋಗ್ತಾರೆ. ಇನ್ನೊಂದು ಕಡೆ ಡಿ ಕೆ ಅವರಿಗೆ ಸುಪ್ರೀಂ ಕೋರ್ಟು ಆಲ್ಮೋಸ್ಟ್ ಕ್ಲೀನ್ ಚಿಟ್ ಕೊಡುತ್ತೆ. ಹೌ ಯು ಫೀಲ್ ರಿಲ್ಯಾಕ್ಸ್ ದಿಸ್ ಟೈಮ್? ನನ್ನ ಕೇಸು ಬೇರೆ, ಕೇಜ್ರಿವಾಲ್ಗೂ ಅಷ್ಟೇ. ದೆರ್ ಇಸ್ ನೋ ಎವಿಡೆನ್ಸ್. ಐ ನೋ ದಿ ಕೇಸ್ ವೆಲ್. ಸ್ವಲ್ಪ ಸ್ಟಡಿ ಮಾಡಿದ್ದೀನಿ ಕೇಸ್ನ. ಏನು ಎವಿಡೆನ್ಸ್ ಇಲ್ಲ. ಇಟ್ ಇಸ್ ಎ ಪೊಲಿಟಿಕಲ್ ಆ್ಯಂಗಲ್ ಅವ್ರು ತಗೊಂಡಿರೋದು. ನನ್ನ ಕೇಸು ಅವರು ಇನ್ಕಮ್ ಟ್ಯಾಕ್ಸ್ ಆ್ಯಂಗಲ್ ಕೇಳ್ಬೋದಾಯಿತು. ಅಹಮದ್ ಪಟೇಲ್ ಎಲೆಕ್ಷನಲ್ಲಿ ಬಂದು ರೈಡ್ ಮಾಡಿದ್ರು. ಬಂದು ಎಲ್ಲ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ರು. ಇಂಥ 100 ಕೇಸ್ ಇದೆ, ಅವ್ರದ್ದು ಯಾರ್ದು ಇಡಿ ಕಳಿಸಿಲ್ಲ. ಇಡೀ ಕರ್ನಾಟಕ ರಾಜ್ಯದ ಹಿಸ್ಟ್ರಿಲಿ ಒಂದು ಕೇಸೂ CBI ಕೊಟ್ಟಿರಲಿಲ್ಲ. ಯಡಿಯೂರಪ್ಪನ ಕೈಲಿ ಬರ್ಸಿದ್ರು. ಈಗ ಅದು ಚಾಲೆಂಜ್ ನಡೀತಾ ಇದೆ. ಕೋರ್ಟ್ಗೆ ಹಾಕಿದ್ದೀನಿ, ಕೋರ್ಟಲ್ಲಿ ನ್ಯಾಯ ಕೇಳ್ತಾ ಇದ್ದೀನಿ. ಇಡಿಲಿಗೂ ಅಷ್ಟೇ ನನ್ನ ಮೇಲೆ ದೇರ್ ವಾಸ್ ನೋ ಪ್ರಿಡಿಕೇಟ್ ಅಫೆನ್ಸ್. ನನಗೆ ಅಲ್ಲಿರೋರು ಹೇಳ್ತಾಯಿದ್ರು, ಇದು ನಮ್ಗೆ ಗೊತ್ತು, ನಮ್ಮ ಕೇಸಿಂದ ತೊಂದರೆ ಆಯ್ತದೆ ಅಂತ ಅಂದರೂ ಹೇಳಿದ್ದಾರೆ ಅಂತ ಹಾಕಿದ್ದೀವಿ ಅಂತ ಹೇಳ್ತಾಯಿದ್ರು. ನಾನು ಐ ಡೋಂಟ್ ವಾಂಟ್ ಟು ಕಮ್ ಔಟ್ ವಿತ್ ದೇರ್ ನೇಮ್ಸ್. ಇನ್ವೆಸ್ಟಿಗೇಷನ್ ಮತ್ತೊಂದು ಸಂದರ್ಭದಲ್ಲಿ ಈಗ ನನಗೆ ತೊಂದರೆ ಕೊಡೋಕ್ಕೆ ಹೋಗಿ ಅವರ ಆ್ಯಕ್ಟ್ಗೆ ತೊಂದರೆ ಆಯಿತು. ತಿರ್ಗಾ ಸುಪ್ರೀಂ ಕೋರ್ಟಲ್ಲಿ ಅದನ್ನು ತಿರ್ಗಾ ರಿವ್ಯೂಗೆ ಹಾಕ್ಕೊಂಡ್ರು, ಕನೆಕ್ಟೆಡ್ ಟು ಮೈ ಜಡ್ಜ್ಮೆಂಟ್. ಅಲ್ಲೂ ಕೂಡ ನನಗೆ ಕೋರ್ಟಲ್ಲಿ ನ್ಯಾಯ ಸಿಕ್ತು. ನಾನು ಕ್ಲೀನ್ ಚಿಟ್ ಅಂತ ಹೇಳೋದು, ನಾನು ನಮ್ಗೆ ನ್ಯಾಯ ಸಿಕ್ತು ಅಂತ ನಾನು ಹೇಳ್ತೀನಿ.